ಸಾಗರದ ಅಲೆಗೂ ದಣಿವು ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿಯಂಗಳವುದಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂದಳೆವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗುವು ಕೈಲಾಸನಾಥ, ಮುಸ್ಸಂಜೆ ಹೊತ್ತಲ್ಲಿ ಸಿಹಿ ಸುದ್ದಿ ಕೊಟ್ಟಿದೀಯ. ನನ್ನ ಮಗನ ಧ್ವನಿ ಕೇಳೋ ಹಾಗೆ ಮಾಡಿದೆ. ನನ್ನೆಲ್ಲಾ ಚಿಂತೆಗಳನ್ನ ದೂರ ಮಾಡಿದೆ. ನಿಂಗೆಷ್ಟು ಕೈ ಮುಗಿದ್ರು ಸಾಲುಲ್ಲ ತಂದೆ. ಬೇಸರದ ರಾಟೆಯು ಎದೆಯಲ್ಲಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ ಎಲ್ಲೇ ನೋಡು ಹಳೆ ಗುರುತು ಬಾಳೋದೇಗೆ ಎಲ್ಲ ಮರೆತು ಬಯಸದೆ ನಾ ಎಲ್ಲ ಅಂದು ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ ಸಾಗರದ ಅಲೆಗೂದನೆ. ಅಜಿತ್, ನಿಮ್ಮನ್ನ ಕೊಲೆ ಮಾಡಿದವನನ್ನ ನಾನು ಸುಮ್ಮನೆ ಬಿಡಲ್ಲ. ನಾನೇ ನನ್ನ ಕೈಯಾರೆ ಸಾಯಿಸಿ ಅವನನ್ನು ಹೀಗೆ ಸುಡ್ತೀನಿ. ಸಾಕು ಬಿಡು ತುಳಸಿ, ಒಳ್ಳೆ ಚಿಕ್ಕ ಮಕ್ಳಿಗೆ ತಿನ್ನಿಸ್ತಿದ್ಯಲ್ಲ. ನೀನು ಚಿಕ್ಕ ಮಕ್ಳು ಆಡ್ದಂಗೆ ಆಡ್ಬಿಟ್ಟಲ್ಲಮ್ಮ 3 ದಿನದಿಂದ. ನಮ್ಮೆಲ್ರಿಗೂ ಎಷ್ಟು ಟೆನ್ಷನ್ ಕೊಟ್ಬಿಟ್ಟೆ ಗೊತ್ತಾ? ಅದು ಅಜಿತ. ಸಾಕ್ ಸುಮ್ನಿರಮ್ಮ. ಏನೇನೋ ಊಹೆ ಮಾಡ್ಕೊಂಡು ಕಾಗೆ ಕಿರಿಸ್ತಾ ಇದೆ, ಗೂಬೆ ಕಿರಿಸ್ತಾ ಇದೆ ಅಂತ ನಮ್ಗೆಲ್ಲ ಜ್ವರ ಬರ್ಸ್ಬಿಟ್ಟೆ ನೀನು.
ರೀ ತುಳಸಿಯವರೇ, ಸಾಕು ಬಿಡ್ರಿ. ಇನ್ನು ಎಷ್ಟು ಅಂತ ಕ್ಲಾಸ್ ತಗೋತೀರ ಅವ್ರಿಗೆ? ದೇವರದೇ ಅಜಿತ ಫೋನ್ ಮಾಡಿಬಿಟ್ಟ. ಇಲ್ಲಾಂದರೆ ಇಷ್ಟೊತ್ತಿಗೆ ಇವಳು ಗತಿ ಏನಾಗ್ತಿತ್ತೋ ಏನೋ ಅಲ್ವಾಡಿ ಅಂದರೆ. ಬಿಡಿ ಮಾವ, ಈಗ ಅತ್ತೆ ಆರಾಮಾಗಿದ್ದಾರಲ್ಲ, ಅಷ್ಟು ಸಾಕು ನಮಗೆ. ಅಜಿತ ಬರಲಿ, ಇದೆ ಅವನಿಗೆ. ಯಾಕ್ರಿ, ಅವನೇನ್ ಮಾಡ್ದ ನಿಮ್ಗೆ? ಪಕ್ಷಪಾತ ಮಾಡಿದಾನೆ ಅವನು. ಪಕ್ಷಪಾತನ? ಹ್ಞೂ, ಮತ್ತೆ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ನ ಅವನು. ಇಲ್ವಲ್ಲ, ನಾನು ಕಾಯ್ತಾ ಇದ್ದೆ. ಅಮ್ಮನ ಜೊತೆ ಫೋನಲ್ಲಿ ಮಾತಾಡಿದ, ಇಟ್ಬಿಟ್ಟ. ನಾವೇನು ಲೆಕ್ಕಕ್ಕೆ ಇಲ್ವಾ? ಬರಲಿ ಅವನು, ಗ್ರಹಚಾರ ಬಿಡಿಸ್ಬಿಡ್ತೀನಿ ಅವನಿಗೆ. ತುಳಸಿ, ನಿಮ್ಮ ಅಪ್ಪಾಜಿಗೆ ಹೊಟ್ಟೆ ಉರಿತಾ ಇದೆ ಅನ್ಸುತ್ತೆ. ಅಜಿತ ಜೊತೆ ನಾನು ಮಾತಾಡ್ಲಿಲ್ವಲ್ಲ. ಓ, ಶರ್ಲಿ ಅಕ್ಕನ ಮೆಸೇಜು. ನಾಳೆನೇ ಇಲ್ಲಿ ಇರ್ತಾರಂತವ್ರು. ಹಾಗಾದ್ರೆ ಹೋದ್ ಕೆಲ್ಸ ಆಗಿರ್ಬೇಕು. ಓದ್ ಕೆಲ್ಸ ಆಯ್ತೋ ಬಿಡ್ತೋ, ನಿನ್ ಟೆನ್ಷನ್ಗೆನೆ ಅರ್ಥ ಓಡ್ ಬರ್ತಿದ್ದಾನ ಅವನು. ಪಾಪ, ಎಷ್ಟೋ ದಿನಗಳ ನಂತರ ಗಂಡ ಹೆಂಡತಿ ಹೊರಗೋಗಿದ್ರು, ಅದಕ್ಕೂ ಕಲ್ಲಾಕ್ಬಿಟ್ಟಲ್ಲಮ್ಮ ನೀನು. ಅಯ್ಯೋ, ನಾನೇನೇ ಮಾಡಿದೆ ತುಳಸಿ? ದಿನ ಒಂದು ಫೋನ್ ಮಾಡು ಅಂತ ಕೇಳಿದೆ, ಅದೇ ದೊಡ್ಡ ತಪ್ಪ? ನನ್ನ ಸಂಕಟ ನಿಂಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ನಾಳೆ ನಿನ್ಗೂ ಮಗು ಆಗುತ್ತಲ್ಲ, ಆಗ ನಾನು ನೋಡ್ತೀನಿ ಅದು ಹೇಗೆ ಆಡ್ತೀಯ, ಅದೇನು ಮಾತಾಡ್ತೀಯ ಅಂತ. ಮಾಮ್, ಯಾಕೆ ಒಂಥರ ಡಿಸ್ಟರ್ಬ್ಡ್ ಆಗಿದೆಯಾ? ಅಜಿತ್ ಭಾವ ಬಂದ್ರೆ ನಾವೇ ನಂಬಿಕೆ ದ್ರೋಹಿಗಳು ಅಂತ ಎಲ್ಲರ ಮುಂದೆನೂ. ನಿಜಕ್ಕೂ ಅವ್ನು ಬರ್ತಾನ? ಏನ್ ಮಾಮ್ ಹೇಳ್ತಿದ್ಯಾ ನೀನು? ಇಬ್ರು ಹೊರಟಿದಾರಂತಲ್ಲ. ನಡೆದಿರೋದನ್ನೆಲ್ಲ ನೋಡ್ತಾ ಇದ್ರೆ ನನಗೇನೋ ಅವನು ವಾಪಸ್ ಬರ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಶರ್ಲಿ ಅವರೇ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಐ ಡೋಂಟ್ ನೋ ಹೌ ಟು ಕನ್ಸೋಲ್ ಯು, ಬಟ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮಂಥ ಧೈರ್ಯಶಾಲಿ ಹೆಣ್ಣು ಮಗಳನ್ನು ನಾನು ಲೈಫಲ್ಲಿ ನೋಡೇ ಇಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಭಗವಂತ ನಿಮಗೆ ಕರಗಲಾರಂಥ ದುಃಖನ ಕೊಟ್ಟುಬಿಟ್ಟಿದ್ದಾನೆ. ಈ ಸ್ಥಿತಿಯಲ್ಲಿ ಅಜಿತ್ ಇನ್ನೂ ಬದುಕಿದ್ದಾನೆ ಅಂತ ಹೇಳೋಕೆ ಹೊರಟಿದ್ದೀರಿ ಅವರ ಮನೆಯವರಿಗೆ. ಇನ್ನೊಂದು ಹೋರಾಟಕ್ಕೆ ತಯಾರಾಗಿದ್ದೀರಾ? ನಿಮಗೆ ಆ ಭಗವಂತ ಶಕ್ತಿಯನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಯಾರೂ ಇಲ್ಲದ ಈ ಮುಂಬೈಯಲ್ಲಿ ನೀವು ಮಧು ನನಗೆ
ಬ್ರದರ್ಸ್ ತರ ಹೆಲ್ಪ್ ಮಾಡಿದ್ದೀರಾ. ಇವತ್ತು ಸ್ವಲ್ಪ ಧೈರ್ಯದಿಂದ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ನೀವಿಬ್ಬರೇ ಮೇನ್ ರೀಸನ್. ಇನ್ಸ್ಪೆಕ್ಟರ್, ಅಟ್ ಎನಿ ಕಾಸ್ಟ್ ಅಜಿತ್ನ ಕಿಲ್ ಮಾಡಿದವನು ಎಸ್ಕೇಪ್ ಆಗಬಾರ್ದು. ಐ ವಾಂಟ್ ಹಿಮ್ ಟು ಬಿ ಹಂಗ್ ಅಟ್ ಎನಿ ಕಾಸ್ಟ್. ಡೆಫಿನೆಟ್ಲಿ ಶಿರ್ಲಿ ಅವರೇ, ನಾನು ಇದನ್ನ ಒಂದು ಕೇಸ್ ಅಂತ ತಗೊಂಡಿಲ್ಲ, ನನ್ನ ತಂಗಿಗೆ ಆದ ಅನ್ಯಾಯ ಅಂತ ಟೇಕಪ್ ಮಾಡಿದ್ದೀನಿ. ಅಜಿತ್ನ ಕೊಂದವರು ಯಾರೇ ಇರಲಿ, ಅವರನ್ನು ನಾನು ಬಿಡೋಲ್ಲ. ಬಾಬಿ, ಫ್ಲೈಟ್ ಟೈಮ್ ಆಗ್ತಾ ಇದೆ. ನೀವು ಹೊರಡಿ ಶಿರ್ಲಿ ಅವರೇ. ಇನ್ವೆಸ್ಟಿಗೇಷನ್ನ ಅಪ್ಡೇಟ್ಸ್ ಆಗಾಗ ಕೊಡ್ತಾ ಇರ್ತೀನಿ. ಎಮರ್ಜೆನ್ಸಿ ಅನ್ನುವಾಗ ಮಾತ್ರ ನಿಮಗೆ ಇಲ್ಲಿಗೆ ಬರಬೇಕಾಗುತ್ತೆ. ಶಾ ಸರ್, ಬರ್ತೀನಿ. ಪ್ಲೀಸ್. ಅತ್ತೆ, ಏನಿದು ಬೆಳಗ್ಗೆ ಬೆಳಗ್ಗೆ ಅದು ಈ ತಂಡಿಲ್ ನೀರ್ ಸೇರ್ತಾ ಇದ್ದೀರಾ? ಅಜಿತ ಶೆಲ್ಲಿ ಬರ್ತಿದಾರಲ್ಲ, ಅವ್ರು ಬರೋಷ್ಟ್ರೊಳಗಡೆ ನೀರ್ ಕಾಯಿಸ್ಬಿಡೋಣ ಅಂತ. ಇನ್ನು ನಿಮ್ ಮಗ ಸೊಸೆ ಬಂದೇ ಇಲ್ಲ, ಅಷ್ಟ್ ಬೇಗ ಸೇವೆಗೆ ಸಿದ್ಧ ಆಗ್ಬಿಡ್ರಾ? ಅಬ್ಬಬ್ಬಾ, 2 ದಿನದ ಹಿಂದೆ ಈ ಉತ್ಸಾಹ ಎಲ್ಲಿಗೆ ಹೋಗಿತ್ತು? ಯಾಕೆ ಭೂಮಿ, ಹೊಟ್ಟೆ ಉರಿತಿದ್ಯಾ ನಿಂಗೆ? ನಾಳೆ ನೀನು ಉಮಾಕಾಂತ ಬೇರೆ ಊರಿಗೆ ಹೋಗಿ ಬಂದ್ರೆ ನಿಮ್ಗೂ ಹೀಗೆ ಸೇವೆ ಮಾಡ್ತೀನಿ. ನಮ್ಮ ಅತ್ತೆ ಬಗ್ಗೆ ನನಗ್ ಗೊತ್ತಿಲ್ವಾ? ಮಮತಾ ಮೈ ಅಲ್ಲ ಅತ್ತೆ, ನೆನ್ನೆನೆ ಒಂದ್ ಮಾತು ಹೇಳಿದಿದ್ರೆ ಇಷ್ಟೊತ್ತಿಗೆ ನಾನೇ ನೀರ್ ಕಾಯಿಸಿರ್ತಿದ್ನಪ್ಪ. 3-4 ದಿನದಿಂದ ನಿದ್ದೆ ಕೆಟ್ಟು ನನ್ ಸೇವೆ ಮಾಡಿದ್ಯಾ, ಅಂಥದ್ರಲ್ಲಿ ನನ್ ಮಗ ಸೊಸೆ ಸೇವೆ ಮಾಡು ಅಂತ ಹೇಳೋದು ಯಾವ ನ್ಯಾಯ ಹೇಳು? ಅತ್ತೆ, ಶರ್ಲಿ ನನ್ಗೆ ಒಡ ಹುಡ್ದೋಳಿದ್ದಂಗೆ. ಅವಳಿಗೋಸ್ಕರ ನಾನು ಎಷ್ಟು ದಿನ ಬೇಕಾದ್ರೂ ನಿದ್ದೆಗೆಟ್ಟು ಕೆಲಸ ಮಾಡ್ತೀನಿ. ನಮ್ಮ ಅಜಿತ ಇದಕ್ಕೂ ಮೊದಲು ಎಷ್ಟೋ ಸಲ ಬೇರೆ ಬೇರೆ ಊರಿಗೆ ಹೋಗಿದ್ದಾನೆ, ವಿದೇಶಕ್ಕೆ ಹೋಗಿದ್ದಾನೆ. ಆದ್ರೆ ಅವನನ್ನ ನೆನೆಸ್ಕೊಂಡು ನಾನು ಯಾವತ್ತೂ ಇಷ್ಟೊಂದು ಸಂಕಟ ಪಟ್ಟಿಲ್ಲ. ಆದ್ರೆ ಈ ಸಲ ಅವ್ರು ವಾಪಸ್ ಬರ್ತಿದ್ದಾರೆ ಅಂತ ಗೊತ್ತಾದ್ಮೇಲೂ ಯಾಕೋ ಒಂಥರ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಅಪಶಕ್ನಗಳು ಇನ್ನು ನಿಮ್ ತಲೆಯಿಂದ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಕೊರಗ್ತಾ ಇದ್ದೀರಾ. ಇನ್ನೇನ್ ಅಜಿತ ಬರ್ತಾನಲ್ಲ ಅತ್ತೆ, ಚಿಂತೆ ಬಿಡಿ. ಅತ್ತೆ, ನೀವು ಒಳಗೋಗಿ ರೆಸ್ಟ್ ಮಾಡಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ಭೂಮಿ. ದೇವ್ರೆ, ಅತ್ತೆ ಮಾವನಿಗೋಸ್ಕರ ಅಜಿತ್ ಸತ್ತ ವಿಷಯನ ಮುಚ್ಚಿಟ್ಟು ಯಾರಿಗೂ ಗೊತ್ತಾಗ್ದಂಗೆ ಅವರ ಫೈನಲ್ ಜರ್ನಿನ ನಾನೇ ಮುಗಿಸ್ಬಿಟ್ಟೆ. ಅದ್ಯಾವ ಧೈರ್ಯದಲ್ಲಿ ಅದನ್ನೆಲ್ಲ ಮಾಡಿದ್ನೋ ಗೊತ್ತಿಲ್ಲ. ಆದ್ರೆ ಈಗ ಮನೆಗೆ ಹೋಗ್ತಾ ಇದ್ರೆ ಭಯ ಆಗ್ತಾ ಇದೆ. ಅಜಿತ್ ಎಲ್ಲಮ್ಮ ಅಂತ ಅವ್ರು ಕೇಳಿದ್ರೆ ಎಲ್ಲಿ ಬರ್ಸ್ಟ್ ಔಟ್ ಆಗಿ ಹತ್ಬಿಡ್ತೀನೋ ಗೊತ್ತಿಲ್ಲ. ಏನ್ ಮಾಡ್ಲಿ ನಾನು? ದೇವ್ರೆ, ಮುಂಬೈನಲ್ಲಿ ಕೊಟ್ಟ ಧೈರ್ಯನ ನನಗಿಲ್ಲೂ ಕೊಡು. ಎಂಥ ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋ ವಿಲ್ ಪವರ್ನ ಕೊಡು. ಎಷ್ಟು ದಿನ ಈ ಡ್ರಾಮಾ ಮಾಡಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ಗಾಡ್, ಗಿವ್ ಮಿ ದ ಸ್ಟ್ರೆಂತ್ ಟು ಅಟ್ ಲೀಸ್ಟ್ ಫೇಸ್ ದೆಮ್, ಪ್ಲೀಸ್. ರೀ, ಏನಿವತ್ತು ಬೆಳಗ್ಗೆ ಬೆಳಗ್ಗೆನೆ ಎದ್ಬಿಟ್ಟಿದ್ದೀರಾ? ನೀನು ಯಾವ ಕಾರಣಕ್ಕೋಸ್ಕರ ಬೇಗ ಇದ್ದಿದೆಯೋ ನಾನು ಅದೇ ಕಾರಣಕ್ಕೋಸ್ಕರ ಇದ್ದಿದ್ದೀನಿ. ಈಗ 1 ವಾರದಿಂದ ಸುಮ್ಮನೆ ನೆಪಕ್ಕೆ ಮಲಗ್ತಾ ಇದೀವಿ ಅನ್ನೋದನ್ನ ಬಿಟ್ರೆ ನಿದ್ದೆ ಎಲ್ಲಿ ಬರ್ತಾ ಇದೆ ಸುಶೀಲಾ? ಹೌದು ರೀ, ಅಜಿತನ್ ಮುಖ ನೋಡೋವರೆಗೂ
ನಮಗೆ ನೆಮ್ಮದಿಯಿಂದ ನಿದ್ದೆ ಬರೋ ಹಾಗೆ ಕಾಣ್ತಿಲ್ಲ. ಈ ಸಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸುಶೀಲಾ. ಅವನು ಮನೆ ಬಿಟ್ಟು ಹೋದಾಗಿಂದ ಹೇಳ್ಕೊಳಕ್ಕಾಗ್ದಿರೋಂಥ ಸಂಕಟ. ಒಂದು ಕಡೆ ಕೂತ್ಕೊಳಕ್ಕಾಗ್ತಿಲ್ಲ, ಒಂದು ಕಡೆ ನಿಂತ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂತ ಎಷ್ಟು ಯೋಚನೆ ಮಾಡಿದ್ರೆ ಗೊತ್ತಾಗ್ತಿಲ್ಲ. ದೇವ್ರ ಮುಂದೆ ಕೂತು ಧ್ಯಾನ ಮಾಡಿ ಸಮಾಧಾನ ತಂದ್ಕೊಳ್ಳ ಅಂದ್ರೆ ಅದು ಆಗ್ತಿಲ್ಲ. ನಂದು ಅದೇ ಸ್ಥಿತಿ ರೀ. ಅಜಿತಾನೆ ಇದಕ್ಕೆಲ್ಲ ಉತ್ತರ. ಅವನೊಂದೇ ಒಂದ್ಸಲ ನಮ್ಮ ಕಣ್ಮುಂದೆ ಬಂದು ಅಮ್ಮ ಅಪ್ಪಾಜಿ ಅಂತ ಕರೆದ್ಬಿಟ್ರೆ ಸಾಕು, ನಮ್ ದುಗುಡ ಎಲ್ಲ ಮಾಯ ಆಗೋಗುತ್ತೆ. ಹೌದು ಸುಶೀಲಾ, ನಾನು ಅವರಿಬ್ರು ಬರೋದನ್ನ ತುದಿಗಾಲದಲ್ಲಿ ನಿಂತು ಕಾಯ್ತಾ ಇದ್ದೀನಿ. ಹಾಳಾದ ಸಮಯ ಮುಂದೆನೇ ಚಲಿಸ್ತಾ ಇಲ್ಲ. ಮಾಮ್, ಏನೇ ಒಳ್ಳೆ ಚೀಟಿ ಕಟ್ಟಿ ಮೋಸ ಹೋಗಿದ್ದ ಹೆಂಗ್ಸ್ತರ ಕೂತಿದ್ಯಲ್ಲ. ಹೌದು ಕಣೆ, ರಮ್ಯಾ ಅನ್ನೋ ಚೀಟಿ ಹಾಕಿ ಚಾಟೆಲ್ ಹೊಡೆಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಕೂತಿದ್ದೀನಿ ನಾನೀಗ. ಏನ್ ಮಾಮ್, ನೀನೇ ಧೈರ್ಯ ಗೆಟ್ಟವಳಾಗಿ ಮಾತಾಡಿದ್ರೆ ಹೇಗೆ? ಕೆಲ್ಸದ ಮೇಲೆ ಹೋಗಿದ್ದಾನೆ, ಬರೋದಕ್ಕೆ 10-15 ದಿನ ಆಗುತ್ತೆ. ಅಷ್ಟರಲ್ಲಿ ಏನಾದರೂ ಮಾಡೋಣ ಅನ್ಕೊಂಡ್ರೆ ಈಗ ದಿಢೀರ್ ಅಂತ ಫ್ಲೈಟ್ ಹತ್ಕೊಂಡು ಬರ್ತಾ ಇದ್ದೇನಲ್ಲ, ಏನು ಮಾಡೋದೀಗ ಗೊತ್ತಾಗ್ತಾ ಇಲ್ಲ ಮಾಮ್. ಇದೆಲ್ಲ ನಿನ್ನ ಅತಿಯಾದ ಉತ್ಸಾಹದ ಫಲ. ಫೋನಲ್ಲಿ ಮಾತಾಡಿದ್ಮೇಲೆ ಅದು ಲಾಕ್ ಆಗಿದೆಯೋ ಇಲ್ವೋ ಅಂತ ನೋಡಿದೆ ಎಲ್ಲ ನಾವೇ ಮಾಡಿದ್ದು ಅಂತ ಮಾತಾಡ್ದಿಯಲ್ಲ, ಅದಕ್ಕೆ ಇವತ್ತು ನಮಗೆ ಶಿಕ್ಷೆ ಸಿಗುತ್ತೆ. ಮೊದಲೇ ಅವನು ದುರ್ವಾಸ ಮುನಿ ಮಗ, ನಮ್ಗೆ ಹೇಗೆಲ್ಲ ಬೈದು ಅಟ್ಟಾಡಿಸ್ಕೊಂಡು ಮನೆಯಿಂದ ಓಡಿಸ್ತಾನೋ ಗೊತ್ತಾಗ್ತಿಲ್ಲ. ಅವನೇ ಬೇಕು ಅಂತ ಸಾಯ್ದೆ ನಾನು ತೋರಿಸಿದ ಹುಡುಗನ ಮದುವೆ ಆಗಿದ್ದಿದ್ರೆ ಇವತ್ತು ಈ ತಲೆನೋವು ಇರ್ತಾ ಇರ್ಲಿಲ್ಲ, ನಮ್ಮ ಆಸ್ತಿನೂ ಕೈ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ ಮಾಮ್. ನೀನೇ ನನ್ನ ಚಿಕ್ಕ ವಯಸ್ಸಿಂದ ಅಜಿತಾನೇ ನಿನ್ ಗಂಡ ಅಂತ ಹೇಳಿ ಹೇಳಿ ನನ್ನೊಳಗೆ ಆಸೆ ಹುಟ್ಟಿಸಿದ್ಯಲ್ಲ, ಈಗ ಉಲ್ಟಾ ಮಾತಾಡ್ತಿದ್ಯಲ್ಲ. ಹೌದಮ್ಮ, ಜೀವನದಲ್ಲಿ ನಾವೇನೇನೋ ವಿಷಯಕ್ಕೆ ಆಸೆ ಪಡ್ತೀವಿ, ಅದೆಲ್ಲ ನೆರವೇರ್ಬಿಡುತ್ತಾ? ಇಲ್ಲ ತಾನೇ. ಹಾಗಂತ ನಾವು ಬದುಕೋದನ್ನ ಬಿಟ್ಬಿಡ್ತೀವ? ಯಾವ್ದು ಸರಿನೋ ಅದನ್ನ ಅನುಸರಿಸ್ಕೊಂಡು ಅದೇ ಜೀವನ ಅಂತ ತೃಪ್ತಿ ಪಡ್ತೀವಿ. ಈಗ ನೀನ್ ಮಾಡಿದ್ಯಾ ಕೆಲಸನ? ಈಗ ಈ ಹಳೆ ಕಂತೆ ಪುರಾಣ ಮಾತಾಡಿ ಏನ್ ಪ್ರಯೋಜನ? ಬರೋ ಸುಂಟ್ರಗಾಳಿಯಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಹೇಳು. ಅದು ನನಗೆ ಗೊತ್ತಿದ್ದಿದ್ರೆ ನಾನು ಯಾಕೆ ಈ ಹಾಲ್ಟ್ ತೋಟದಲ್ಲಿ ಹುಚ್ಚಿಡ್ದವಳ ಥರ ಕೂತಿರ್ತಿದ್ದೆ. ಇದೇನ್ ಹಣೆ ಬರಹನಪ್ಪ. ಅಜಿತ್ ಭಾವ ಬರ್ತಿದ್ದಾನೆ ಅಂತ ಖುಷಿ ಪಡ್ಬೇಕಾ, ಅಥವಾ ಅವ್ನು ನಮ್ಮನ್ನ ಮನೆಯಿಂದ ಹೊರಗಾಕ್ತಾನೆ ಅಂತ ದುಃಖ ಪಡ್ಬೇಕಾ? ಒಂದು ಗೊತ್ತಾಗ್ತಿಲ್ಲ ಮಾಮ್. ಕಣ್ಣಿಲ್ಲದ ಪ್ರೀತಿ ಕೇಳದೆ ಸಾಯುತ್ತಿದೆ. ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಡಿ ಬಿಟ್ಟು ಹೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ. ಒಟ್ಟಾದ ಹೆಜ್ಜೆನ ಕಿತ್ತಿಟ್ಟು ಹೊರಡೋ ಶರ್ಲಿ, ಅಂತೂ ಬಂದಿಯಲ್ಲ. ನೀನೊಂದು ವಾರ ಇಲ್ಲದೆ ಇದ್ದಿದ್ದು ಒಂದು ಯುಗಾನೇ ಕಳೆದಾಗ ಆಯ್ತು ನೋಡು ನನಗೆ. ಅಜಿತಾ ಇಲ್ಲಿ? ಅವರು ಇಲ್ಲ ಮಾವ. ಅಣ್ಣ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡು ಬಂದಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾನೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ನಾಟಕ ಮಾಡೋಕೆ ಅವರು ಇದ್ರೆ ಅಲ್ವಾ ತುಳಸಿ?